RCB ಮ್ಯಾಚ್ ಇಂದು ನಡೆದಿದೆ. ಆ ಮ್ಯಾಚಿಗೆ ನಾವು ಎಷ್ಟು ಉತ್ಸುಕರಾಗಿದ್ದೀವಿ ಅಂತಂದ್ರೆ ಕಾತುರದಿಂದ ಕಾಯ್ತಾ ಇದ್ದೀವಿ. 300 ಅಂಕೆಗಳ ಆಕಡ ಪಾರ್ ಆಗಬೇಕು ಹಾಗೂ ಕಪ್ ನಮ್ದಾಗಿದೆ, ಚಾಂಪಿಯನ್ಶಿಪ್ ನಮ್ದು ಬಂದಿದೆ. ನಾವು ಏನು ಆಸೆಯನ್ನು ಹೆಚ್ಚಿಗೆ ಮಾಡ್ತೀವಿ ಅಂದ್ರೆ 300 ಸ್ಟೇಡಿಯಂ ಚಿಕ್ಕದಿರೋದ್ರಿಂದ 300 ಅಂಕೆಯನ್ನು ಯಾಗಾದರೂ ಶತಾಯಗತಾಯ ಪಾರಾಗಬೇಕು. ಸಂಪೂರ್ಣ RCB ಅಭಿಮಾನಿಗಳು ನಾವು ಪೂಜೆ ಕೂಡ ಇಟ್ಕೊಂಡಿದ್ದೀವಿ. ಬಹಳಷ್ಟು ಮನಸ್ಸಿನಿಂದ ಕಾಯ್ತಾ ಇರೋದೇನೆಂದ್ರೆ RCB ತಂಡ ಗೆಲ್ಲಬೇಕು, ಬಹಳ ದೊಡ್ಡ ಮಾರ್ಜಿನಿಂದ ಗೆಲ್ಲಬೇಕು ಅನ್ನುವಂಥದ್ದು ಮನದಾಶೆಯನ್ನು ಇಟ್ಕೊಂಡಿದ್ದೀವಿ. ಸತ್ಯವಾಗ್ಲೂ ಈ ವಿಚಾರ ಸತ್ಯವಾಗ್ಲೂ ನೀವು ಹೇಳಿದ ಬಹಳ ಸಂತೋಷದ ವಿಚಾರ. ಏನಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಕೋಟಿ ಅಭಿನಂದನೆ ಸಲ್ಲಿಸಬೇಕು. ಏನು 11 ಜನ ಅಭಿಮಾನಿಗಳ ಹುತಾತ್ಮರಾಗಿದ್ದಾರೆ ಅಂದ್ರೆ ಒಂದು ಯಾವುದೇ ಅಭಿಮಾನಿ ಇರಲಿ ಅದನ್ನ ಅದು ಅಂತ ಹೇಳಕ್ ಬರೋದಿಲ್ಲ. ಬಹಳಷ್ಟು ದೊಡ್ಡ ಈ ಪ್ರೀತಿಯಿಂದ ತ್ಯಾಗ ಅಂತ ತಿಳ್ಕೊರಿ, ಅಭಿಮಾನ ಏನಂತ ತಿಳ್ಕೊರಿ. ಆ ಅಭಿಮಾನದ ಬೆಲೆಗೆ ಗೌರವ ಕೊಟ್ಟಿದ್ದು ರಾಜ್ಯ ಸರ್ಕಾರಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ RCB ಅಭಿಮಾನಿಗಳ ಆಗಿ ಕೂಡ ಹೇಳ್ತಿದ್ದೀನಿ, ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ 11 ನಂಬರ್ ಏನು ಜರ್ಸಿ ನೀವು ಹಾಕಿದ್ದೀರಿ ಸತ್ಯವಾಗ್ಲೂ ಶ್ಲಾಘನೀಯ ಅನ್ನುವಂಥ ಮಾತು ಹೇಳ್ತೀವಿ. RCB ತಂಡ ಗೆಲ್ಲುತ್ತೆ, ಬಹಳ ದೊಡ್ಡ ಮಾರ್ಜಿನಿಂದ ಗೆಲ್ಲಬೇಕು ಅನ್ನುವಂಥ ಅಭಿಲಾಷೆ ನಮ್ಮ ಸರ್. RCB ಕಪ್ ಹೊಡೆಯೋದಕ್ಕೆ ನೀವೆಲ್ಲರೂ ರೆಡಿ ಆಗಿದ್ದೀರಿ. ಸತ್ಯವಾಗ್ಲೂ ಕಾತುರದಿಂದ ಇಷ್ಟು ಕಾಯಕತ್ತೇವೆ ಅಂತಂದ್ರೆ ನಾವು ಈ ಕ್ಷಣಗಣನೆ ಚಾಲು ಆದ್ಬಿಟ್ಟಾಗ ನಾವು ಹೋಗಿ ಟಿವಿ ಮುಂದೆ ಕುಂತ ಪೂಜೆ ಮಾಡಿ ಟಿವಿ ಮುಂದೆ ಕುಂತ ಯಾವಾಗ ಕಪ್ ನಾವು ಕೈಯಾಗಿಡಿದೇವೆ ಅನ್ನುವಂಥದ್ದು ಅಷ್ಟು ಮಟ್ಟ ಕಾತುರ ಆಗಿದ್ದೇವೆ ಅನ್ನುವಂಥ ಮಾತು ಹೇಳ್ತೀನಿ ನಾವು. ಮಂಜುನಾಥ್ ಲೂತಿಮಠ್.